ಮನುಷ್ಯ ಕುಮಾರನ ವಿಷಯದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಬಹಳಷ್ಟು ವಿಷಯಗಳಿದೆ. ಆತನ ವಿಷಯದಲ್ಲಿ 80 ಸಾರಿ ಮನುಷ್ಯ ಕುಮಾರನು ಎಂಬುದಾಗಿ ನಾವು ನೋಡುವಾಗ ಎಷ್ಟು ವಚನಗಳಿರಬಹುದು ಪ್ರಿಯರೇ. ಆ ಮನುಷ್ಯ ಕುಮಾರನ ವಿಷಯದಲ್ಲಿ ನಾನು ಮತ್ತೆ ಅಲ್ಪನು ಗಣನೆಬಾರದಂತವನು ನಿಮ್ಮ ಮಧ್ಯೆ ಆತನ ಸತ್ಯಾರ್ಥಗಳನ್ನ, ಮಹಿಮೆ ಪ್ರಭಾವಗಳನ್ನ ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಬಹಳ ಆಸಕ್ತಿ ಉಳ್ಳವನಾಗಿದ್ದೇನೆ. ಆತನ ವಿಷಯದಲ್ಲಿ ನನ್ನ ಆತ್ಮವು ಯಾವಾಗಲೂ ಕೊಂಡಾಡುವಂತದ್ದಾಗಿದೆ ಪ್ರಿಯರೇ. ನಮ್ಮ ಜೀವಿತ ಅಲ್ಪವಾದದ್ದು. ನಾವು ಮಣ್ಣಿನಿಂದ ಬಂದವರು, ಮಣ್ಣಿಗೆ ಸೇರುವಂತವರು. ಈ ಜೀವಿತ ಆತನನ್ನ ಹಾಡುವುದಕ್ಕೂ, ಸ್ತುತಿ ಮಾಡುವುದಕ್ಕೂ, ಹೊಗಳುವುದಕ್ಕೂ ನಮಗೆ ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯರ ಮುಂದೆ ಜೀವಿಸಿ ಮನುಷ್ಯರಿಗೆ ಏನು ಸಂದೇಶವನ್ನು ಆತನು ಕೊಟ್ಟನು ಎಂಬ ಉದ್ದೇಶ ಇವತ್ತು ನಾನು ಸ್ವಲ್ಪ ಮಟ್ಟಿಗೆ ಇನ್ನು ಸುಮಾರು ಕ್ಲಾಸ್ಗಳಾಗ್ಬೋದು ಇದು. ಹಾಗಾಗಿ ವಿಷಯವನ್ನ ನಮ್ಮ ಮುಂದೆ ಇಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಪ್ರಿಯರೇ. ಮೊಟ್ಟ ಮೊದಲನಾಗಿ ಮನುಷ್ಯ ಕುಮಾರನು ಎಲ್ಲಾ ಮಾನವರಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ನಾನು ಪ್ರಕಟಣೆ 1:13 ತಿಳಿಸಿದ್ದೇನೆ. ಈಗ ಒಂದು ವಚನಕ್ಕೆ ನಾನು ಬರ್ತೇನೆ. 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನವರೆಗೆ ನಾವು ಓದಿಕೊಳ್ಳೋಣ. ನಮ್ಮ ಮಧ್ಯೆ ಸೋದರಿ ಡೆಲ್ಸಿ ಆಂಟಿ ಸಹಾಯಕ್ಕಾಗಿ ಇದ್ದಾರೆ. ಓವರ್ ಟು ಡೆಲ್ಸಿ ಆಂಟಿ. 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಪ್ರಿಯರೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಥ್ಯಾಂಕ್ ಯು ಸಿಸ್ಟರ್. ತುಂಬಾ ಅಮೂಲ್ಯವಾದಂತ ವಚನ ನಾವು ಕೇಳಿದ್ದೇವೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಬಹಳಷ್ಟು ವಿಷಯಗಳಿರುವುದರಿಂದ ನಾನು ಮೊಟಕುಗೊಳಿಸಿ ಅತಿ ಪ್ರಾಮುಖ್ಯವಾದಂತ ವಿಷಯಗಳನ್ನ ನಿಮ್ಮೊಟ್ಟಿಗೆ ನೆನಪು ಮಾಡಿಕೊಳ್ಳುವುದಕ್ಕೆ ಹೇಳುವನಾಗಿದ್ದೇನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಮುಂದೂತನಾಗಿ ಬಂದಂತ ಸ್ನಾನಿಕವನನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳುವಂತ ಒಂದು ಸಂಗತಿಗಳನ್ನ ನಿಟ್ಟು ನಾನು ಮುಂದೆ ಹೋಗುವನಾಗಿದ್ದೇನೆ. ಯೋಹಾನ ಸುವಾರ್ತೆ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಈ ವಿಷಯವನ್ನು ಹೇಳುತ್ತಿದ್ದಂತೆ ಆತನು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನವನ್ನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ಅಧ್ಯಾಯ ಅಲ್ಲ, ಒಂದ್ ನಿಮಿಷ, 3ನೇ ಅಧ್ಯಾಯ 2ನೇ ವಚನ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಓಕೆ, ಮುಂದೆ ಕೆಳಗೆ ಓದಿವಿ ಸಿಸ್ಟರ್. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಪ್ರಿಯರೇ, ಸ್ನಾನಿಕ ಯೋಹಾನನು ತನ್ನ ಪ್ರಕಟಣೆಯಲ್ಲಿ ಆ ಮುಂದೂತನಾಗಿ ಬಂದಂತ ಸ್ನಾನಿಕ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಪ್ರಕಟಿಸುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಆತನು ಇಸ್ರಾಯೇಲರ ಮಧ್ಯೆ ಆತನು ಪ್ರಕಟಿಸುವಂತ ಒಂದು ವಿಷಯವನ್ನು ನಾವು ನೋಡಿದ್ದೇವೆ. ಆ ಒಂದು ಸಂದೇಶವನ್ನು ನೋಡುವಾಗ ನಮ್ಮ ಹಿರಿಯ ಸಭೆಯವರು ಯೋಹಾನ ಬರೆದ ಸುವಾರ್ತೆ 1:19 ನಾವು ಓದಿಕೊಳ್ಳೋಣ ಪ್ರಿಯರೇ. ಯೋಹಾನ ಸುವಾರ್ತೆ 1:19. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಓದಿ ಸಿಸ್ಟರ್. ಹಾಗಾದರೆ ನೀನು ಯಾರು, ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಆಗ ಅವರು, ನೀನು ಯಾರು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ, ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಕ್ರಿಸ್ತನು ತನ್ನ ಸಂದೇಶದಲ್ಲಿ ಸ್ಥಾನಿಕ ಯೋಹಾನನ ಮುಂದೂತನಾಗಿ ಬರುವಂತ ವಿಷಯವನ್ನ
ಪ್ರಕಟಿಸುವಂಥದ್ದು. ಆದಿಸಭೆಯವರು ಆತನ ಕೂಗನ್ನ ಕೇಳಿ, ಆತನ ಪ್ರಕಟಣೆಯನ್ನ ಕೇಳಿ ಅವರು ಓಡೋಡಿ ಬಂದರು. ನೀನು ಯಾರು? ಬರತಕ್ಕ ಮೆಸ್ಸಿಯನೋ, ನೀನು ಎಲಿಯನೋ ಎಂಬುದಾಗಿ. ಪ್ರಿಯರೇ, ಅವರಿಗೊಂದು ಕುತೂಹಲವಿತ್ತು. ಮನುಷ್ಯ ಕುಮಾರನು ಬರುತ್ತಾನೆ, ಮೆಸ್ಸಿಯನು ಬರುತ್ತಾನೆ ಎಂಬ ನಿರೀಕ್ಷೆ ಅವರ ಮಧ್ಯೆ ಇತ್ತು ಪ್ರಿಯರೇ. ಅದು ಆದಿಯಿಂದಲೇ ಪ್ರಕಟವಾದದ್ದು ಪ್ರಿಯರೇ. ಅದು ಈಗಲೂ ಸಹ ಪ್ರಕಟುತ್ತಾಗೊಳ್ಳುತ್ತಾ ಇದೆ ಪ್ರಿಯರೇ. ಈ ದಿನಮಾನದಲ್ಲೂ ಸಹಿತ ಕ್ರಿಸ್ತನ ವಿಷಯ, ಕ್ರಿಸ್ತನ ಸುವಾರ್ತೆ ಸಾರುವುದಕ್ಕೆ ಸರ್ವಾಧಿಕಾರ ನಮಗೆ ಮನುಷ್ಯರಾದಂತ ನಮ್ಮ ಜೀವಿತಕ್ಕೆ ಕೊಟ್ಟಿದ್ದಾನೆ ಪ್ರಿಯರೇ. ದೇವರ ಮಹಿಮೆ ಪ್ರಭಾವಗಳನ್ನ ತಿಳಿದುಕೊಳ್ಳುವುದಕ್ಕೆ ನೀನು ಎಲಿಯನೋ ಎಂಬುದಾಗಿ ನೋಡುವಾಗ ಮಲಾಕಿ ಪುಸ್ತಕ ಗ್ರಂಥದಲ್ಲಿ ಸಹಿತ ಆತನು ಬರುತ್ತಾನೆ ಎಂಬುದಾಗಿ ಹೇಳಿರುವಾಗ, ಯೇಸು ಕ್ರಿಸ್ತನು ತನ್ನ ಚರಿತ್ರೆಯಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ತನ್ನ ಸುವಾರ್ತೆಯಲ್ಲಿ, ಎಲಿಯನು ಬಂದು ತನ್ನ ಕಾರ್ಯಗಳನ್ನು ಮುಗಿಸಿಕೊಂಡು ಹೋದನು. ಆ ಎಲಿಯನು ಯಾರು ಎಂಬುದಾಗಿ ನೋಡುವಾಗ ಗುಣ ಸ್ವಭಾವಗಳನ್ನ ಹೊಂದಂತ ಸ್ನಾನಿಕ ಯೋಹಾನನೇ. ಪ್ರಿಯರೇ, ಗಮನಿಸಿ, ಸತ್ಯವೇದ ನಾವು ಬಹಳ ಸ್ಪಷ್ಟವಾಗಿ ಆತ್ಮಿಕ ಕಣ್ಣುಗಳಿಂದ ಪರೀಕ್ಷಿಸಿ ಆಲೋಚಿಸುತ್ತಿರಬೇಕು. ಯಾರಾದರೂ ಎಲಿಯನು ಹೇಗೆ ಬಂದನು ಎಂಬುದಾಗಿ ಕೇಳುವಾಗ, ಯೇಸು ಕ್ರಿಸ್ತನು, ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಉತ್ತರ, ಆತನು ಗುಣ ಸ್ವಭಾವದಲ್ಲಿ ಬಂದನು ಎಂಬುದಾಗಿ. ಬೇರೆ ಮತ್ತೆ ಹುಟ್ಟಿ ಬರುವುದಕ್ಕೆ ನಮಗೆ ಅವಕಾಶವಿಲ್ಲ. ಕೆಲವರು ನಾವು ಲೋಕದಲ್ಲಿ ನೋಡ್ತೇವೆ, ಮತ್ತೆ ಹುಟ್ಟಿ ಬಾ. ಇಲ್ಲ ಪ್ರಿಯರೇ, ಒಂದೇ ಸಾರಿ ನಾವು ಈ ಲೋಕಯಾತ್ರೆ, ಈ ಲೋಕ ಯಾತ್ರೆಯಲ್ಲಿ ಕರ್ತನ ಸೇವೆ ಮಾಡುವುದು ಅತಿ ಶ್ರೇಷ್ಠವಾಗಿದೆ. ನನ್ನ ಮಕ್ಕಳ ಜೀವಿತದಲ್ಲಿ ಸೇವಕರಾದಂತ ಸೈಮನ್ ಬ್ರದರ್ ಅವರ ಒಂದು ಸ್ವಭಾವ ಗುಣ ನನ್ನ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಪ್ರಿಯರೇ, ಕ್ರಿಸ್ತನ ಸುವಾರ್ತೆ ಪ್ರಭಾವಗಳು ನಾವು ಅನುಸರಿಸಿ ಮುಂದೆ ಹೋಗಬೇಕು. ನನ್ನ ಮಕ್ಕಳ ಜೀವಿತದಲ್ಲಿ ಅಂತ ಒಂದು ಮಗು ಹುಟ್ಟಿ ಆ ಗುಣಲಕ್ಷಣಗಳನ್ನ ಸೇವ್ ಮಾಡುವಂತ ಸೈಮನ್ ಬ್ರದರ್ ಅವರ ಜೀವಿತವನ್ನು ನೋಡುವಾಗ ಅದು ಎಷ್ಟು ಅಮೂಲ್ಯದ್ದು, ಎಷ್ಟು ಕಷ್ಟಕರವಾದದ್ದು, ಎಷ್ಟು ಪ್ರಯಾಸವಾದದ್ದು ಅವರ ಪ್ರಯಾಣ, ಅವರ ಯಾತ್ರೆ. ಆ ಎಲಿಯನು ಬಂದನು ಹೋದನು ಎಂಬುದಾಗಿ, ಆತನನ್ನು ಯಾರು ಗುರುತಿಸಲಿಲ್ಲ ಎಂಬುದಾಗಿ ಆದಿಸಭೆಯವರು ನಾವು ಕಳಿಸಿಕೊಟ್ಟವರಿಗೆ ನಾವು ಉತ್ತರ ಕೊಡಬೇಕೆಂಬುದಾಗಿ ಅವರು ಕೇಳಿಕೊಂಡರು. ನಾನು ಕ್ರಿಸ್ತನಲ್ಲ, ಈ ದಿನಮಾನಗಳಲ್ಲಿಯೂ ಆ ದಿನಮಾನಗಳಲ್ಲಿಯೂ ನಾನೇ ಕ್ರಿಸ್ತನೆಂದು ಹೇಳಿ ವಂಚಿಸುವವರು ಈ ದಿನಮಾನದಲ್ಲಿ ಇದ್ದಾರೆ ಪ್ರಿಯರೇ. ಯಾಕೆ ಈ ವಿಷಯಗಳನ್ನು ಹೇಳ್ತೇನೆ ಎಂಬುದಾಗಿ, ಮನುಷ್ಯರಿಗೆ ನಿಜವಾದಂತ ಸಂದೇಶ ಕೊಟ್ಟಂತ ಏಕೈಕ ಮನುಷ್ಯ ಕುಮಾರನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಆದಾಮನನ್ನ ಯಾವ ತಂದೆ ತಾಯಿ ಇಲ್ಲದೆ ಹುಟ್ಟಿ ಬೆಳೆಸಿದಂತಹ ದೇವರು ಆದಾಮನ ರೀತಿಯಲ್ಲೇ ಬರಬಹುದಿತ್ತು, ಆದರೆ ಆತನು ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬಂದನು. ಅದು ಪ್ರಕಟಣೆಯಾಗಿತ್ತು ಪ್ರಿಯರೇ. ಕನ್ನಿಕೆಯಲ್ಲಿ ಪ್ರಿಯರೇ, ಈ ಲೋಕ 740 ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲವೂ ಪುರುಷ ಸಂತಾನದವರು. ನಾವು ಗಮನಿಸಿಟ್ಟು ಕೇಳಬೇಕು ದೇವರ ವಾಕ್ಯ. ಸ್ತ್ರೀ ಸಂತಾನದಲ್ಲಿ ಒಬ್ಬನೇ ಒಬ್ಬನು ಸತ್ಪುರುಷನು, ಪಾಪವಿಲ್ಲದವನು ಈ ಲೋಕಕ್ಕೆ ನಡೆದಾಡದಂತ ದೇವರು ಈ ಮನುಷ್ಯ ಕುಮಾರನು ಪ್ರಿಯರೇ. ಆತನನ್ನು ಎಷ್ಟು ಹೊಗಳಿದರು, ಎಷ್ಟು ಸ್ತುತಿಸಿದರು, ಎಷ್ಟು ಆರಾಧಿಸಿದರು ಸಾಲದು ನನ್ನ ಜೀವಿತದಲ್ಲಿ ಪ್ರಿಯರೇ. ಮಣ್ಣು ಕಲ್ಲು ಆದಂತ ನಮ್ಮನ್ನ ಆತನು ಪ್ರೀತಿಸಿ, ಆತನೇ ಮನುಷ್ಯನಾಗಿ ನಮ್ಮ ಮಧ್ಯೆ ಜೀವಿಸಿ ನಮಗೆ ಸಂದೇಶವನ್ನ ಕೊಟ್ಟು ನಮ್ಮ ಜೀವಿತವನ್ನ, ನಮ್ಮ ಆತ್ಮವನ್ನ ರಕ್ಷಿಸಿದಂತ ರಕ್ಷಕನು ಈ ಮನುಷ್ಯ ಕುಮಾರನು ಪ್ರಿಯರೇ. ಸ್ಥಾನಿಕನಾದಂತ ಯವಾನನ ಗುಣಲಕ್ಷಣಗಳು ಏನಾಗಿತ್ತಂದ್ರೆ, ಆತನು ಅಡವಿಯಲ್ಲಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಯಲ್ಲಿ ದೈವಿಕವಾದಂತ ಆಲೋಚನೆಗಳನ್ನ ಪಡೆದಂತವನು. ಕೀರ್ತನೆ 2 ಅದರಲ್ಲಿ 7ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 2:7 ಸಿಸ್ಟರ್ ಓದಿ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಥ್ಯಾಂಕ್ ಯು ಸಿಸ್ಟರ್. ಈ ಪ್ರಕಟಣೆ ಸ್ಥಾನಿಕನ ಯವಾನನಿಗೆ ತಿಳಿಯಿತು ಪ್ರಿಯರೇ. ಆತನು ನಾವೆಲ್ಲರೂ ದೀಕ್ಷಾಸ್ನಾನ ಹೊಂದಬೇಕೆಂಬುದಾಗಿ ತಿಳಿದು ಸ್ಥಾನಿಕ ಯವಾನನೊಟ್ಟಿಗೆ ಧರ್ಮದ ಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನ ನೆರವೇರುವುದಕ್ಕೆ ಆತನು ದೀಕ್ಷಾಸ್ನಾನಕ್ಕೆ ಮುಂದಾದನು. ಮನುಷ್ಯನಾಗಿರುವುದರಿಂದ ಸದ್ಯಕ್ಕೆ ಒಪ್ಪುಕೋ ಎಂಬುದಾಗಿ ಎಲ್ಲಾ ಕಾರ್ಯಗಳನ್ನು ನೆರವೇರಬೇಕು ಎಂಬುದಾಗಿ ಹೇಳಿ ನಮಗೆ ಮಾದರಿಯನ್ನ ತೋರಿಸಿ ಹೋದಂತ ಮನುಷ್ಯ ಕುಮಾರನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ಸ್ಥಾನಿಕ ಯವಾನನ ಆಹಾರ ಪದ್ಧತಿ ಏನಿತ್ತು ಎಂಬುದಾಗಿ ಮಿಡತೆ ಮತ್ತು ಕಾಡು ಜೇನು ಎಂಬುದಾಗಿ ಇತ್ತು. ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಆಹಾರ ಪದ್ಧತಿ ಏನಿತ್ತು?
ಮತ್ತಾಯನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 19ನೇ ವಚನ ನಾವು ಓದಿಕೊಳ್ಳೋಣ. 19 ಇರ್ಬೇಕು, ಅದು 19 ಮತ್ತಾಯನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 19ನೇ ವಚನ ಓದಿ. ಮನುಷ್ಯ ಕುಮಾರನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಅವರು, ಇಗೋ ಇವನು ಹೊಟ್ಟೆಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಪ್ರಿಯರೇ, ಸ್ಥಾನಿಕನ ಯವಾನನ ಒಂದು ಆಹಾರ ಪದ್ಧತಿ ನೋಡುವಾಗ ಯಹೂದ್ಯರು, ಫರಿಸಾಯರು ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು. ಆದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನ ಒಂದು ಸ್ವಭಾವದಲ್ಲಿ ಆತನು ಅನ್ನಪಾನ ತೆಗೆದುಕೊಳ್ಳುವವನಾಗಿದ್ದನು. ಆತನು ಆ ವಿಷಯವನ್ನು ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಗೋ ಇವನು ಹೊಟ್ಟೆ ಬಾಕನು, ಹುಡುಕನು, ಭ್ರಷ್ಟರ ಮತ್ತು ಪಾಪಿಗಳ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು. ಪ್ರಿಯರೇ, ಈತನು ಅನ್ನಪಾನ ತೆಗೆದುಕೊಳ್ಳುವವನಾಗಿದ್ದಾನೆ. ನಾನು ಇನ್ನು ಮುಂದಿನ ವಿಷಯದಲ್ಲಿ ಆತನು ನೀರಾಡಿಕೆ ಆಯಿತು, ಆತನಿಗೆ ದಾಹ ಆಯಿತು, ಆತನಿಗೆ ಹಸು ಆಯಿತು, ಆತನು ನಿದ್ರಿಸಿದನು ಎಂಬ ವಿಷಯಗಳನ್ನು ನಿಮ್ಮ ಮುಂದೆ ತಿಳಿಸುವನಾಗಿದ್ದೇನೆ. ಯಾಕೆ ಈ ಲೋಕಕ್ಕೆ ಆತನು ಬಂದನು ಎಂಬ ಸಂದೇಶವನ್ನು ನೋಡುವಾಗ ಪ್ರಿಯರೇ, ಆತನು ತನ್ನ ಸೇವೆಯನ್ನ ಮನುಷ್ಯರಿಗೆ ತೋರಿಸುವುದಕ್ಕಾಗಿ. ಕೀರ್ತನೆ 41ನೇ ವಚನ 41:1 ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆ 41:1 ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಥ್ಯಾಂಕ್ ಯು ಸಿಸ್ಟರ್. ಯಾಕೆ ಈ ವಿಷಯವನ್ನ, ಈ ಕೀರ್ತನೆಯಲ್ಲಿ ಹೇಳಿದಂತ ವಿಷಯವನ್ನ ಯಾಕೆ ಹೇಳ್ತೇನೆಂದ್ರೆ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯ ನಾವು 5ನೇ ವಚನವನ್ನ ತೆಗೆದುಕೊಂಡು ಹೋಗೋಣ ಪ್ರಿಯರೇ, ನೋಡೋಣ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನ. ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅಲ್ಪರು, ಗಣನೆಗೆ ಬಾರದಂತ ಪಾಪಿಗಳು, ಅಯೋಗ್ಯರಾದಂತಹ ನಮ್ಮನ್ನ ಆತನು ದೇವನಾಗಿ, ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದು ಮನುಷ್ಯರ ಪಾದವನ್ನ ತೊಳೆದನು. ಕರ್ತನು ವಿಶೇಷವಾದಂತ ಆಜ್ಞೆ, ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ ಎಂಬ ನಿಯಮವನ್ನ ಈ ಲೋಕಕ್ಕೆ ಆತನು ಹೋಗುವಂಥದ್ದು. ನಾವು ಕ್ರೈಸ್ತರಾದಂಥವರು, ರಕ್ಷಣೆ ಹೊಂದುವಂಥವರು ಇವತ್ತು ಯಾರ ಪಾದವು, ಯಾವ ಸೇವೆಯನ್ನು ಮಾಡುವುದಕ್ಕೆ ನಾವು ಹಿಂದೆ ಮುಂದೆ ನೋಡುವವರಾಗಿದ್ದೇವೆ. ಬೇರೆ ಅನ್ಯರು ಸಹಿತ ಇವತ್ತು ಪಾದ ತೊಳೆಯುವಂತ ಕಾರ್ಯಗಳನ್ನ ಮಾಡ್ತಾರೆ. ಇದನ್ನ ಯಾರು ಹೇಳಿದ್ರು ಪ್ರಿಯರೇ? ಪ್ರತಿಯೊಂದು ಧರ್ಮಶಾಸ್ತ್ರವು ಅನ್ಯರ ಮಧ್ಯೆಯಲ್ಲಿ ರಾಜಿಸುತ್ತಿದೆ ಪ್ರಿಯರೇ. ದೇವಜನರಾದಂತ ನಮಗೆ ಇಂಥ ಸೇವೆ ದೇವರು ಕೊಟ್ಟರು, ಅನ್ಯರು ಮಾಡುವರಾಗಿದ್ದಾರೆ. ಇನ್ನೊಬ್ಬರ ಪಾದ ತೊಳೆಯುವಂಥದ್ದು, ತಂದೆ ತಾಯಿಗಳ ಪಾದ, ಶಿಷ್ಯರ ಪಾದ. ಯೇಸು ಕ್ರಿಸ್ತನ ಮಾದರಿ ಜೀವಿತ ನಮ್ಮ ಕ್ರೈಸ್ತಿಯ ಜೋಳದಲ್ಲಿ ಅದು ನಾವು ಮಾಡಬೇಕು. ನಾವು ದಿಕ್ಕಿಲ್ಲದವರನ್ನ ಪರಾಂಬರಿಸಬೇಕು. ಅದು ಯೆಹೋವನ ಮಾತಾಗಿದೆ, ಆಜ್ಞೆ ಆಗಿದೆ. ಪ್ರೇರೆ ಯಾಕೆ ಎಂಬುದಾಗಿ ಕೇಳುವಾಗ ಜ್ಞಾನೋಕ್ತಿ ನಾವು 18:21 ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 18:21 14:21 ಸಿಸ್ಟರ್, 18 ಅಲ್ಲ, 14:21. ನೆರೆಯವನನ್ನು ತಿರಸ್ಕರಿಸುವವನು ದೋಷಿ, ದರಿದ್ರನನ್ನು ಕನಿಕರಿಸುವವನು ಧನ್ಯನು. ವಾಹ್, ಎಂತ ಮಾತಾಗಿದೆ ಪ್ರಿಯರೇ. ದೇವರ ಆಜ್ಞೆ ಇಲ್ಲಿ ನೆಲೆಗೊಂಡಿದೆ. ಇವತ್ತು ನನ್ನ ನಿನ್ನ ಸೇವೆ ಹೇಗಿದೆ ಪ್ರಿಯರೇ? ಒಳ್ಳೆಯ ವಾಕ್ಚಾತುರ್ಯದಿಂದ ಮನುಷ್ಯನನ್ನು ಗೆಲ್ಲಬಹುದು. ಒಳ್ಳೆಯ ವಸ್ತ್ರ ವೈಢೂರ್ಯಗಳನ್ನ ತಡೆದು ಮನುಷ್ಯನನ್ನು ಗೆಲ್ಲಬಹುದು. ಕರ್ತನೆ ವೈಭವ, ಪದವಿ, ಘನತೆಯಿಂದ ನಾವು ಮನುಷ್ಯನನ್ನು ಗೆಲ್ಲಬಹುದು. ಆದರೆ ದೇವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಕರ್ತನ ಸೇವೆ ನಾವು ಮಾಡುವರಾಗಿರಬೇಕು. ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಆತನ ಕರಿಸಿ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಇವತ್ತು ಸೇವೆ ಮಾಡುವಂತಹ ಕೃಪೆ ದೇವರು ಮನುಷ್ಯರಿಗೆ ಕೊಟ್ಟಿದ್ದಾರೆ. ಈ ಸೇವೆ ನಡೆಯುತ್ತಿಲ್ಲ. ಬೇರೆ ಎಲ್ಲೋ ಎಲೆ ಮರೆ ಕಾಯಾಗಿ ಎಷ್ಟೋ ಜನ ಅಲ್ಪ ಸೇವೆ ಮಾಡುವರಾಗಿದ್ದಾರೆ. ಶಿಷ್ಯರ ಪಾದವನ್ನು ತೊಳೆದಂತ ಮಾದರಿಯನ್ನು ತೋರಿಸಂತ ನೀವು ಲೋಕದ ಕಟ್ಟ ಕಡೆಗೆ ಹೋಗ್ರಿ ಎಂಬುದಾಗಿ ಸುವಾರ್ತೆ ಸಾರಿದ್ದು ಈ ಸೇವೆಯ ನಿಮಿತ್ತವಾಗಿ.
ಕಣ್ಣಿಲ್ಲದವರನ್ನ, ಕುಷ್ಠ ರೋಗಿಗಳನ್ನ ಮುಟ್ಟಿ ಸೌಖ್ಯಗೊಳಿಸಿದಂತ ನನ್ನ ಕರ್ತನು, ಭಯದಿಂದ ಭೀತರಾದಂತವರನ್ನು ಭಯಪಡಬೇಡ ಎಂಬುದಾಗಿ ಆತನು ಆಜ್ಞಾಪಿಸಿದಂತಹ ನನ್ನ ದೇವರು. ಪ್ರಿಯರೇ, ಆತನು ಮನುಷ್ಯನಾಗಿ ಮನುಷ್ಯನ ಮಧ್ಯೆ ಆತನು ಜೀವಿಸನಾದನು. ಪ್ರಿಯರೇ, ಇವತ್ತು ನನ್ನ ನಿನ್ನ ಸೇವೆ, ಮದರ್ ತೆರೆಸರವರ ಜೀವಿತವನ್ನು ನೋಡುವಾಗ, ರ್ಯಾಂಪ್ ಮೇಲೆ ನಡೆದು ಸೌಂದರ್ಯವನ್ನು ಪ್ರದರ್ಶಿಸುವಂತಹ ಆ ಮದರ್ ತೆರೆಸರ ಸೇವೆ ನಮ್ಮ ಜೀವಿತದಲ್ಲಿ ಇದೆಯಾ? ನಮ್ಮ ಸುವಾರ್ತೆ ಜೀವಿತದಲ್ಲಿ ಇದೆಯಾ ಪ್ರಿಯರೇ? ಇಲ್ಲ ಪ್ರಿಯರೇ. ನಾವು ಬೂಟಾಟಿಕೆಯ ಯಾರಿಗೂ ಮನುಷ್ಯರಿಗೆ ತೋರಿಸುವಂತ ಸೇವೆ ನಾವು ಮಾಡುವವರಾಗಿದ್ದೇವೆ. ಪ್ರಿಯರೇ, ನಾವು ದೇವರಿಗೆ ಮೆಚ್ಚುಗೆಯಾದಂತ ಸೇವೆ ಮಾಡಬೇಕು. ನಮ್ಮ ಜೀವಿತ ಈ ಮಣ್ಣಿಗೆ ಮಣ್ಣಾಗು ಹೋಗುವಾಗ ಆತನು ಹೇಳ್ಕೊಟ್ಟಂತ ಹೆಜ್ಜೆ ಜಾಡಿನಲ್ಲಿ ನಾವು ಸೇವೆ ಮಾಡುವವರಾಗಿರಬೇಕು. ಮನುಷ್ಯರನ್ನು ಗುರುತಿಸಿ ಮನುಷ್ಯನು ಹೀಗೆ ನಡೆದುಕೊಳ್ಳಬೇಕು. ದೇವರ ಕೆಲಸ ಇದು, ದೇವರ ಕೆಲಸ. ಅಧಿಕಾರಿಗಳಿಗೂ ಸಹಿತ ಇದು ದೇವರ ಕೆಲಸ ಎಂಬ ನಾಮಫಲಕದೊಂದಿಗೆ ಅದು ಪ್ರಾರಂಭವಾಗಿತ್ತು. ಅಧಿಕಾರಿಗಳನ್ನ ನೇಮಿಸಿದವನು, ಪದವಿಯನ್ನು ಕೊಡುವವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಆ ಮನುಷ್ಯನ ಜೀವಿತ ಎಂತ ಸ್ವಾರ್ಥ ಸಾಧಿಸಬಹುದು ಎಂಬುದಾಗಿ ತೋರಿಸಿಕೊಟ್ಟಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಮದರ್ ತೆರೆಸಾ ಮಾಡಿದಂತಹ ಸೇವೆ ಪ್ರಿಯರ, ನಾವು 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. 1ನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯರೇ, ನೀವು ಸೇರಿ ಬಂದಂತ 17 ಜನರು ಆ ಕ್ರಿಸ್ತನ ಸೇವೆ ಎಂತದು ಪ್ರಿಯರೇ? ನನಗೆ ಅದಕ್ಕೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಬೇರೆ ರೀತಿ ನಾವು ಸೇವೆ ಮಾಡಬೇಕು. ಈ ಲೋಕದಲ್ಲಿ ಮನುಷ್ಯರು ನಾಶವಾಗಬಾರದು, ರಕ್ಷಣೆ ಹೊಂದಬೇಕು. ಆತನು ಉತ್ತಮವಾದಂತ ಉಡುಪನ್ನು ಧರಿಸಬೇಕು, ಉತ್ತಮವಾದ ಆಹಾರ ತಿನ್ನಬೇಕು, ಉತ್ತಮ ಸ್ಥಿತಿ, ಜ್ಞಾನ, ವಿವೇಕನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಉಪದೇಶಿಸಿದ್ದಾನೆ. ಆತನು ಆಜ್ಞಾಪಿಸಿದ್ದಾನೆ. ಅದನ್ನ ಎಲ್ಲಾ ಮನುಷ್ಯರಿಗೆ ಸಲ್ಲತಕ್ಕ ಸ್ಥಾನಮಾನಗಳನ್ನ ನಾವು ಆ ಮನುಷ್ಯನಿಗೆ ಕೊಡಬೇಕೆಂಬುದಾಗಿ ದೇವರ ಆಲೋಚನೆ, ಮನುಷ್ಯರ ಆಲೋಚನೆ ಅಲ್ಲ ಪ್ರಿಯರೇ. ಸರ್ವಶಕ್ತನಾದಂತ ದೇವರು ಈ ಲೋಕದಲ್ಲಿ ಅಂತಹ ಮಾದರಿಯನ್ನ ಮದರ್ ತೆರೆಸಾ ತನ್ನ ಮಕ್ಕಳಿಗಾಗಿ ಆ ಒಬ್ಬ ಮಾರ್ವಾಡಿಯ ಬಳಿ ಹೋಗಿ ಆತನು ಕೈ ಚಾಚಿದಾಗ ಆತನು ಎಲಡಿಕೆ ಹಾಕಿ ಆ ಕೈಗಳಿಗೆ ಉಗಿದನು ಎಂಬುದಾಗಿ ನೋಡ್ತೇವೆ. ಇದು ನನಗಾಯಿತು, ನನ್ನ ಮಕ್ಕಳಿಗೆ ಏನಾದರೂ ಕೊಡು ಎಂದಾಗ ಆತನ ಮನಸ್ಥಿತಿ ಬದಲಾಯಿತು. ಆತನು ಹೇರಳವಾದಂತ ಜ್ಞಾನ ಆ ಒಂದು ಟ್ರಸ್ಟ್ಗೆ ಕೊಡಲಾಯಿತು ಪ್ರಿಯರೇ. ಅಂತ ಜೀವಿತ ನಮ್ಮ ಜೀವಿತದಲ್ಲಿ ಬೇಕು. ದೇವಜನರು ಎಷ್ಟೋ ಕಷ್ಟದಲ್ಲಿದ್ದಾರೆ. ಎಷ್ಟೋ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಫೀಸ್ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ದೇವಜನೆನಿಸಿಕೊಂಡಂತ ಎಷ್ಟೋ ಜನರು ಒಂದೊತ್ತು ಊಟ ಮಾಡುವವರಿದ್ದಾರೆ. ಮಾನ ಮರ್ಯಾದೆಗೆ ಅಂಜುವರಾಗಿದ್ದಾರೆ. ಕೆಲಸದವಿಲ್ಲದೆ ನರಳಾಡುತ್ತಾರೆ. ನಾವು ಕ್ರಿಸ್ತನ ಹೆಸರಿನಲ್ಲಿ ಸಹಾಯಕರಾಗಿರಬೇಕು ಪ್ರಿಯರೇ. ಆತನಲ್ಲಿ ನೆಲೆಗೊಂಡಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಆತನಲ್ಲಿ ಇದ್ದಂತ ಗುಣಲಕ್ಷಣ ಸ್ವಭಾವಗಳು ಪ್ರಿಯರೇ, ಮನುಷ್ಯನನ್ನ ಆತನ ಸ್ವಭಾವದಲ್ಲಿ, ಆತನ ರೂಪದಲ್ಲಿ, ಆತನ ಚಿಂತೆಯಲ್ಲಿ ನಮ್ಮನ್ನ ಉಂಟು ಮಾಡಿದ್ದನು. ಪ್ರಿಯರೇ, ಆದಾಮ್ ಅವಳರು ಮೈ ಮೇಲೆ ಇದ್ದಾಗ ಅವರು ಯಾರೊಟ್ಟಿಗೆ ಮಾತಾಡಿದ್ರು? ಸರ್ಪದೊಟ್ಟಿಗೆ ಮಾತಾಡಿದರು. ಆ ಮಹಿಮೆಯಲ್ಲಿ ಸರ್ಪದ ಮಾತು ಆದಾಮ ಅವಳಿಗೆ ಅರ್ಥವಾಯಿತು. ಅದು ಕಳೆದುಕೊಂಡಂತ ಮನುಷ್ಯನು ಆತನು ನಾಶನಕ್ಕೆ ಗುರಿಯಾದಾಗ ಸರ್ವಶಕ್ತನಾದಂತ ದೇವರೇ ಮನುಷ್ಯನಾಗಿ ಇಲ್ಲಿ ಬರಲಾಯಿತು. ಅದು ಹೇಗೆ ಸಾಧ್ಯ ಎಂಬುದಾಗಿ ಲೋಕ ಪ್ರಶ್ನಿಸಬಹುದು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. ಆತನ ಸೇವೆ, ಆತನು ಕೈಪಾವಡವನ್ನು ತೆಗೆದುಕೊಂಡು ಆ ನೀರನ್ನು ಹಾಕಿ ಶಿಷ್ಯರ ಪಾದವನ್ನ ತೊಳೆದ. ತನ್ನ 12 ಅಪೊಸ್ತಲರಿಗೆ ಅದನ್ನು ಆದೇಶಿಸಿದ, ನೀವು ಲೋಕದ ಕಡೆಗೆ ಹೋಗ್ರಿ. ಯೆಶಾಯನು ಬರೆಯುತ್ತಾನೆ ಪ್ರಿಯರೇ, ಆತನು ಸಿಕ್ಕುವ ಸಮಯದಲ್ಲಿ ಆಶ್ರಯಿಸಿಕೊಳ್ಳಿರಿ. 55:6. ಬೆಟ್ಟ ಗುಡ್ಡಗಳ ಮಧ್ಯೆ ಮುಳ್ಳು ಕಲ್ಲುಗಳ ಮಧ್ಯೆ ಹೋದಂತ ಸುವಾರ್ತೆ ಸಾರುವನ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ ನನ್ನ ಕರ್ತನ ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ. ಈ ಮನುಷ್ಯನು ನೀವು ನನಗೆ ಅಮೂಲ್ಯರು ಎಂಬುದಾಗಿ ತನ್ನ ಕರ್ತನು ನಮಗೆ ತಿಳಿಸಿದ್ದಾನೆ. ಬೇರೆ ನಾನು ಯಾಕೆ ಇವಿಷ್ಟೆಲ್ಲ ಹೇಳ್ತಿದ್ವೆಲ್ಲ ನಿಮಗೆ ಗೊತ್ತಿದೆ, ಆದ್ರೆ ನಿಮಗೆ ನೆನಪು ಮಾಡಿ ಕೊಡುತ್ತೇನೆ ಪ್ರಿಯರೇ. ದಾವೀದನು ಹೇಳ್ತಾನೆ, 3000 ವರ್ಷಗಳ ಹಿಂದೆ 103ನೇ
ಕೀರ್ತನೆ 2ನೇ ವಚನದಲ್ಲಿ ನನ್ನ ಮನವೇ ಅವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದೂ ಮರೆಯಬೇಡ. ದಾವಿದನು ಇಲ್ಲದೆ ಇರಬಹುದು, ದಾವಿದನ ಮಾತು ನಮ್ಮನ್ನು ಇನ್ನೂ ನೆನಪು ಮಾಡಿಕೊಳ್ತದೆ. ಆತನ ಮಾಡಿದ ಉಪಕಾರ ಎಂಥದ್ದು ಎಂಬುದಾಗಿ ನೋಡುವಾಗ ನಾವು ಮರೆಯುವರಾಗಿದ್ದೇವೆ. ಅಯ್ಯೋ ನನಗೆ ನೆನಪು ಹೋಯ್ತು ಎಂಬುದಾಗಿ ನಾವು ಕಪಟವಾದ ಮಾತು ಆಡುವರಾಗಿದ್ದೇವೆ. ಸರ್ವಶಕ್ತನಾದಂತ ದೇವರು ತನ್ನ ವಾಕ್ಯದಲ್ಲಿ ಆತನು ಮಾಡಿದಂತ ಉಪಕಾರಗಳನ್ನ ನಾವು ಇವತ್ತು ಮನೆ ಇರ್ಬೋದು, ಒಳ್ಳೆ ವೃತ್ತಿ ಇರ್ಬೋದು, ಒಳ್ಳೆ ಊಟ ಮಾಡಿರ್ಬೋದು, ಒಳ್ಳೆ ಸುಖ ಆಲೋಚನೆಗಳನ್ನು ಮಾಡಿರಬಹುದು, ಅವೆಲ್ಲ ದೇವರಿಂದ ಬರುವಂತ ಕೃಪೆ. ನಮ್ಮದೇನಿಲ್ಲ ಪ್ರಿಯರೇ, ಬೆತ್ತಲಾಗಿ ಬಂದಿದ್ದೇವೆ, ಬೆತ್ತಲಾಗಿ ಹೋಗಿದ್ದೇವೆ. ಕ್ರಿಸ್ತನ ಮಾತು ಆತನಲ್ಲಿ ನೆಲೆಗೊಂಡಂತ ನಾವುಗಳು, ಯೋಹಾನನು ಬಹಳ ಸ್ಪಷ್ಟವಾಗಿ ಬರೀತಾನೆ 2:6 ಆತನ ಸ್ವಭಾವ ಗುಣಲಕ್ಷಣಗಳು ನನ್ನಲ್ಲಿ ಈ ದಿನಮಾನಗಳಲ್ಲಿ ಇಂಥ ಸೇವೆ ಬಹಳ ಬೇರೆ. YMF ಸೇವೆಯಲ್ಲಿ ನಾನು ಹೋಗಿದ್ದೇನೆ. ನಾವು ಬಹಿರಂಗವಾದಂತಹ ಶೌಚಾಲಯಕ್ಕೆ ಹೋದೆವು. ನಾವು ಉಪ್ಪರಿಗೆ ಮೇಲೆ ಓಪನ್ ಥಿಯೇಟರ್ ಆಗಿ ನಾವು ನಿದ್ರಿಸಿದೆವು. ನಮಗೆ ವಿರೋಧವಾದಂತ ಸೊಳ್ಳೆಗಳು ರಾತ್ರಿಯಲ್ಲೇ ನಿದ್ದೆ ಕಚ್ಚಿದವು. ಆದರೆ ಸೇವೆ ಮಾಡುತ್ತೇನೆ ಎಂದು ಹೇಳಿ ಹೈ ಆದಂತ ಜೀವನ, ಫ್ಯಾನು, AC, ಟಾಯ್ಲೆಟ್, ಒಳ್ಳೊಳ್ಳೆ ಅನುಕೂಲಗಳನ್ನ ಹೊಂದಿಕೊಂಡು ಸೇವೆ ಮಾಡುವವರಿದ್ದಾರೆ. ಬಹಳ ಆಶ್ಚರ್ಯ ನನಗೆ. ಕ್ರಿಸ್ತನು ಹೇಳಿದ ರೀತಿಯಲ್ಲಿ ಸೇವೆ ನಡೆಯುತ್ತಿಲ್ಲ ಪ್ರಿಯರೇ. ನಾವು ಸೇವೆಗೆ ಸಿದ್ಧರಾಗಬೇಕು. ಸೇವೆ ಮಾಡುವಂತ ಗುಣ ನಮಗೆ ಬರಬೇಕು. ಎಷ್ಟೋ ಜನರ ಅನ್ನಕ್ಕೆ ನಾವು ಅಡ್ಡ ಆಗಿದ್ದೇವೆ ಪ್ರಿಯರೇ. ದೇವರು ಕೊಟ್ಟರು ಪೂಜಾರಿ ಕೊಡುವುದಿಲ್ಲ ಎಂಬುದಾಗಿ ಲೋಕದ ಮಾತಿದೆ ಪ್ರಿಯರೇ. ಇದು ನನ್ನ ಅನುಭವ ಜೀವಿತ. ಎಷ್ಟೋ ಕೈಗಳು ನಮಗೆ ಯಾರಾದರೂ ಸಹಾಯ ಮಾಡುವಂತೆಂಬುದಾಗಿ ಕಾಯುತ್ತಾ ಇದ್ದಾರೆ. ಅದಕ್ಕೆ ತಡೆ ಸೇವೆ ಮಾಡುವರ ತಡೆಯಾಗಿದೆ ಪ್ರಿಯರೇ. ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ಜ್ಞಾನ ವಿವೇಕ, ಅದನ್ನ ಆತನ ಸೇವೆಗೆ, ಆತನ ಕಾರ್ಯಗಳಿಗಾಗಿ ನಾವು ಮಾಡಬೇಕಾಗಿದೆ ಪ್ರಿಯರೇ. ಆತನು ಅದಕ್ಕಾಗಿ ಮನುಷ್ಯನಾಗಿ ನಮ್ಮ ಮಧ್ಯೆ ಸೇವೆ ಮಾಡುವುದಕ್ಕಾಗಿ ಬಂದನು. ಒಬ್ಬನೊಬ್ಬರನ್ನು ಪ್ರೀತಿಸಿರಿ. ನಾನು 14:29 ವಿಷಯದಲ್ಲಿ ಜ್ಞಾನೋಕ್ತಿ ಹೇಳಿದ ವಿಷಯವನ್ನು ನೋಡುವಾಗ ಬಹಳ ಸಂಗತಿಗಳಿವೆ ಪ್ರಿಯರೇ. ನಾನು ಕೊಂಚವನ್ನಾಗಿ ಮಾತಾಡಿದ್ದೇನೆ ಜ್ಞಾನೋಕ್ತಿಯ ವಿಷಯದಲ್ಲಿ. ಇಬ್ರಿಯ ಗ್ರಂಥಕರ್ತನು ಸಹಿತ ಬರಹಗಾರನು 2ನೇ ಅಧ್ಯಾಯ 9ನೇ ವಚನ ನಾವು ಓದಿದ್ದೇವೆ. ಆತನು ಯಾರಾಗಿದ್ದನು? ಮನುಷ್ಯರು, ದೇವದೂತರು ಹೇಳುವಂತೆ ಈತನು ಮನುಷ್ಯರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾನ, ಪ್ರಭಾವ, ಮಹಿಮೆ ಎಲ್ಲ ಆತನಿಗೆ ಕೊಟ್ಟಿದ್ಯಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವದೂತರಿಗಿಲ್ಲಂತ ಸೌಭಾಗ್ಯ ಈ ಮನುಷ್ಯ ಜೀವಿಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಮನುಷ್ಯ ಕುಮಾರನಾಗಿ ಬಂದು ಆತನ ಹೆಸರನ್ನು ಮನುಷ್ಯ ಕುಮಾರನೇ ಎಂದು ಹೇಳುವುದಕ್ಕೆ ಆತನಿಗೆ ಬಹಳ ಇಷ್ಟವಾದದ್ದು ಪ್ರಿಯರೇ. ತೀತನು ಬರೆಯುತ್ತಾನೆ 2ನೇ ಅಧ್ಯಾಯ 11ನೇ ವಚನ. ತೀತನು ಬಹಳ ತಿಮೋತಿಗೆ ಬರೀಬೇಕಾದ್ರೆ ತೀತನಿಗೆ ಪೌಲನು ಬರೀಬೇಕಾದ್ರೆ ಹೇಳಿದಂತ ಮಾತು 2 ತಿಮೋತಿ 11ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಬ್ರದರ್ ತೀತನ ತಿಮೋತಿನ? ತೀತ 2:11. ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನೋಡಿ, ಆ ಕೃಪೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೆ ಆತನು ಮನುಷ್ಯನಾಗಿ ನಮ್ಮ ಮಧ್ಯೆ ಬಂದಿದನು. ಆತನನ್ನ ಅವಮಾನ ಪಡಿಸಿದರು. ಆತನು ಕಳ್ಳನು, ದುಷ್ಟನು, ಹೊಟ್ಟೆಬಾಕನು, ಕುಡುಕನು, ಹುಚ್ಚನು ಎಂಬುದಾಗಿ ಹೇಳಿದರು. ಬೇರೆ ಅವೆಲ್ಲವನ್ನ ದೇವರಿಗೆ ತನ್ನ ವಿಷಯವಾಗಿ ಏನು ಹೇಳುತ್ತಾರೆ ಎಂಬುದಾಗಿ ಆತನಿಗೆ ಮೊದಲೇ ಗೊತ್ತಿದೆ. ಈ ಲೋಕಯಾತ್ರೆಯಲ್ಲಿ ಆತನು ಯೆರೂಸಲೇಮ್ ಪಟ್ಟಣದ ಹೊರದಲ್ಲಿ ಆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಆ ಕಲ್ವಾರಿಗೆ ಬೆಟ್ಟಕ್ಕೆ ಹತ್ತಬೇಕಾಗಿತ್ತು. ಆತನ ಪಟ್ಟಂತ ಪಾಡು, ನೋವು, ಸಂಕಟ ಆ ಮನುಷ್ಯ ಕುಮಾರನು ಬೇರೆ ಆತನನ್ನ ದೇವರೆಂದು ಎಣಿಸದೆ ಸಾಮಾನ್ಯ ಮನುಷ್ಯನಾಗಿ ಬೇರೆ ಸಾಮಾನ್ಯ ಮನುಷ್ಯರಿಗೆ ಒದಗುವಂತ ಸನ್ನಿವೇಶ ಆತನು ಪಟ್ಟನು. ಅವೆಲ್ಲ ನಮ್ಮ ನಿಮಿತ್ತವಾಗಿ, ನಮ್ಮ ಕಷ್ಟದ ನಿಮಿತ್ತವಾಗಿ ಪ್ರಿಯರೇ. ಆತನು ಪಟ್ಟಂತ ಪಾಡು. ಮನುಷ್ಯ ಕುಮಾರನು ಶರೀರಧಾರೆಯಾಗಿ ಬಂದನು. ಯೇಸು ಶರೀರ ಧಾರೆಯಾದಾಗ ಅವನಲ್ಲಿ ಯಾವ ಪಾಪವಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದನು ಎಂಬುದು ನಮಗೆ ಗೊತ್ತಾಗಿದೆ. ಅವನಲ್ಲಿ ಪಾಪವಿಲ್ಲ. ಬೇರೆ 1 ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾವು ಅದನ್ನು ಓದಿಕೊಳ್ಳೋಣ ಪ್ರಿಯರೇ. 1 ಯೋಹಾನನ ಸುವಾರ್ತೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ.
ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಅದೇ ರೀತಿ ಇಲ್ಲಿ 3 ವಚನಗಳಿವೆ. ನಾವು 2 ಕೊರಿಂಥಿ 5:21 ನಾವು ನೋಡುವವರಾಗಿದೆ. 5:20, 2 ಕೊರಿಂಥಿ 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪ್ರಿಯರೇ, ಸರ್ವಶಕ್ತನಾದಂತ ದೇವರು ತನ್ನ ಮಗನನ್ನು ಕಳಿಸಿ ನಮ್ಮ ಪಾಪದ ಹೊರೆ ಆತನ ಮೇಲೆ ಆ ಶಿಲುಬೆಯ ಮರಣವನ್ನ ಆ ಯೆರೂಸಲೇಮ್ ಪಟ್ಟಣದ ಹೊರಭಾಗದಲ್ಲಿ ಆತನು ಹೊರಿಸಲ್ಪಟ್ಟು ಪ್ರಿಯರೇ, ಲೋಕದ ಸಮಸ್ತ ಪಾಪ ಪರಿಹಾರಕನು ಆತನೇ ಆಗಿದ್ದಾನೆ. ಪ್ರಿಯರೇ, ಯೋಹಾನ ಸುವಾರ್ತೆ 8:45 ಹೇಳುವಂತೆ, ನನ್ನಲ್ಲಿ ಪಾಪ ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ? ಪ್ರಿಯರೇ, 8:45 ಯೋಹಾನ ಸುವಾರ್ತೆ. ನಾನು ಸತ್ಯವನ್ನು ಹೇಳುವವನಾದುದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? ಥ್ಯಾಂಕ್ ಯು ಸಿಸ್ಟರ್. ನಿಜವಾಗಿ ಆತನು ಸತ್ಯವಂತನಾಗಿದ್ದನು. ಆತನಲ್ಲಿ ದೋಷ, ಯಾವ ಅಪರಾಧಗಳು ಆತನನ್ನು ಪರಿಶೋಧಿಸಿದವರು ಸಾಕ್ಷಿಯಾಗಿದೆ. ಪಿಲಾತನು, ಹೆರೋದನು, ಸ್ನಾನಿಕನಾದ ಯೋಹಾನನು. ಪ್ರಿಯರೇ, ಬಹಳಷ್ಟು ಜನ ಆತನಲ್ಲಿ ಪಾಪವಿಲ್ಲ. ಯಾಕಂದ್ರೆ ಯೋಹಾನನು ಸಹಿತ ಹೇಳ್ತಾನೆ, ನಾವು ಕಣ್ಣಾರೆ ಆತನ ನೋಡಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ, ಕಿವಿಯಾರೆ ಆತನ ಮಾತನ್ನ ಉಪದೇಶ ಆತನು ಯಾರೆಂಬುದಾಗಿ ನಾವು ತಿಳಿದಿದ್ದೆ. ಅಪೊಸ್ತಲರು ಮಾಡಿದಂತ ಸೇವೆ ಇವತ್ತು ನಮ್ಮಲ್ಲಿಯೂ ಸಹಿತ ಆತ ಕಾರ್ಯಗಳು ನಡೀತಾ ಇದೆ ಎಂಬುದಾಗಿ. ಪ್ರಿಯರೇ, ವಿಲಿ ಚಾರ್ಲ್ಸ್ ಹನುಮಂತ ಹರಿಕಾಂತ್ ಅವರು ಹೇಳುವಂತೆ, ಪ್ರತಿಯೊಬ್ಬರಿಗೂ ಧರ್ಮಶಾಸ್ತ್ರ ಅನ್ಯರಿಗೂ ಸಹಿತ ಅವರ ಹೃದಯದಲ್ಲಿ ದೇವರು ಇಟ್ಟಿದ್ದಾನೆ, ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ. ಪ್ರಿಯರೇ, ನಾನು ಒಂದು ಹಿಂದೂ ಮನೆಗೆ ಹೋಗಿದ್ದೆ, ಒಮ್ಮೆ ವಿಸಿಟ್ ಮಾಡುವಾಗ. ಅವರ ದೇವರ ಮಂಟಪ, ದೇವರ ಕೋಣೆಯಲ್ಲಿ ಆ ಶಿಲುಬೆಯ ಗುರುತಿತ್ತು. ಪ್ರಿಯರೇ, ಅದನ್ನ ನೋಡಿ ಭಾರಿ ಆಶ್ಚರ್ಯವಾಯ್ತು ನನಗೆ. ಅವರಿಗೆ ಕ್ರಿಸ್ತನ ಪ್ರೀತಿ ಇದೆ, ಕ್ರಿಸ್ತನ ಮೇಲೆ ನಂಬಿಕೆ ಇದೆ, ಆದರೆ ಯಾವ ದೇವರನ್ನ ಆರಾಧಿಸ್ಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಸತ್ಯ ಸುವಾರ್ತೆ ಸಾರಲೇಬೇಕಲ್ಲ. ನಮ್ಮ ಪಾಪಗಳಿಗಾಗಿ, ನಮ್ಮ ಕಷ್ಟಗಳಿಗಾಗಿ, ನೋವಿಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮೆಲ್ಲರ ಕಷ್ಟದ ಪಾಪದ ಹೊರೆಯನ್ನ ಆ ಶಿಲುಬೆಯ ಮರಣದಲ್ಲಿ, ಆ ಶಿಲುಬೆಯ ಕಂಬದಲ್ಲಿ ಆತನು ತೂಗಲು ಹಾಕಲ್ಪಟ್ಟನು. ಪ್ರಿಯರೇ, ಅದು ಮೊದಲೇ ಬರೆಯಿತ್ತು. ಪ್ರಿಯರೇ, ನಾನು ಹೇಳಿದೆ, ಕನ್ನಿಕೆಯಲ್ಲಿ ಸ್ತ್ರೀಯರಲ್ಲಿ ಹುಟ್ಟು ಬಂದಂತ ಒಬ್ಬನೇ ಒಬ್ಬನು, ಅವರ ಧರ್ಮಶಾಸ್ತ್ರದಲ್ಲೂ ಬರೆಯಲ್ಪಟ್ಟಿದೆ, ಕನ್ನಿಕೆಯಾಯ ನಮಃ. ಪ್ರಿಯರೇ, ಅಂತ ಕರ್ತನಾದ ಯೇಸು ಕ್ರಿಸ್ತನು ಆತನ ಹೊರಡಿಸುವುದಕ್ಕೆ ಎಲ್ಲ ಧರ್ಮಶಾಸ್ತ್ರಗಳು, ಉಪನಿಷತ್, ವೇದಗಳು ಆತನನ್ನ ಸಿದ್ಧವಾಗಿವೆ. ಅದಕ್ಕಿಂತಲೂ ಹೆಚ್ಚಾದ ದೇವರ ಆತ್ಮನಿಂದಲೇ ಬರೆಯಲ್ಪಟ್ಟಂತ ಸತ್ಯವೇದವಿದೆ. ಪ್ರಿಯರೇ, ಎಷ್ಟೋ ರೋಮನ್ ಕಥಲಿಕರು ಇವತ್ತು ಧರ್ಮಶಾಸ್ತ್ರ ಓದದೆ ಧಾರ್ಮಿಕ ವಿಚಾರದಲ್ಲೇ ತಿಳಿದುಕೊಂಡಿದ್ದಾರೆ. ಪ್ರಿಯರೇ, ನನ್ನ ಸಂಬಂಧಿಗರು ನನ್ನ ಪ್ರಸಂಗವನ್ನ ಕೇಳಿ ಈಗ ಧರ್ಮಶಾಸ್ತ್ರ ಮತ್ತು CBFC ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ, ಸಂದೇಶವನ್ನ ಕೇಳ್ತಾ ಇದ್ದಾರೆ. ದೇವರ ವಿಷಯದಲ್ಲಿ ಇಷ್ಟೊಂದು ಇದೆಯಾ, ನಮಗೆ ಹೇಳುವುದೇ ಇಲ್ಲ ಎಂಬುದಾಗಿ ಅವರು ತಿಳಿಸುವರಾಗಿದ್ದಾರೆ. ಬೇರೆ, ಇದು ನಮಗೆ ಓದುವುದಕ್ಕೂ ಅನುಸರಿಸುವುದಕ್ಕೂ ನಮ್ಮ ಜೀವಿತವನ್ನ ಮಾರ್ಪಡಿಸುವುದಕ್ಕೂ ದೇವರು ಒದಗಿಸಿಕೊಟ್ಟಿದ್ದಾನೆ. ನಾವು ವ್ಯರ್ಥವಾಗಿ ಮಣ್ಣಿಗೆ ಮಣ್ಣಾಗಿ ಹೋಗಬಾರದು. ಪ್ರೇರೆ, ಈ ಜೀವಿತ ಕಾಲದಲ್ಲಿ ನಾವು ಆತನನ್ನ ತಿಳಿದುಕೊಳ್ಳಬೇಕು, ಸ್ತುತಿಸಬೇಕು, ಆರಾಧಿಸಬೇಕು. ನಿಜವಾದ ಆರಾಧನೆ ದೇವರು ಯಾರಾಗಿದ್ದಾನೆ, ಏನಾಗಿದ್ದಾನೆ, ಆತನ ಸಮಕ್ಷೇಮದಲ್ಲಿ ನಾವು ಏನಾಗಿದ್ದೇವೆ, ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಆತನ ಪ್ರಭಾವ ಮಹಿಮೆಗಳನ್ನ ಪ್ರಕಟಿಸಿ ಆತನು ಮಾಡಿದ ಉಪಕಾರ ಮೇಲುಗಳಿಗೆ ನಾವು ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವರಾಗಿದ್ದೇವೆ. ಇದೇ ನಿಜವಾದ ಆರಾಧನೆ. ರೋಮ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ನಾವು ನೋಡುತ್ತೇವೆ. ನಾವು ಸಜೀವ ಯಜ್ಞವಾಗಿ ಆತನನ್ನ ಆರಾಧಿಸಬೇಕು. ನನ್ನ ಕರ್ತನು ನಮ್ಮ ಸಮೀಪದಲ್ಲೇ ಇದ್ದಾನೆ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮೊಟ್ಟಿಗೆ ಇರ್ತೇನೆ ಎಂಬುದಾಗಿ ಈ ಮನುಷ್ಯ ಕುಮಾರನ ನಮ್ಮನ್ನ ಆಧರಿಸಿ, ಕಳವಳ ಬೇಡ, ನನ್ನ ತಂದೆಯ ಮನೆಯಲ್ಲಿ ಹಲವು ಬಿಡಾರಗಳಿವೆ, ಇಲ್ಲದಿದ್ದರೆ ನಾನು ಹೇಳುತ್ತಿರಲಿಲ್ಲ, ಅದನ್ನು ಸಿದ್ಧ ಮಾಡಿ ಮತ್ತೆ ಬರುತ್ತೇನೆ ಎಂಬುದಾಗಿ ಹೇಳಿದಂತ ನನ್ನ ಕರ್ತನು
ಆ ಮಾತುಗಳಿಗೆ ಬದ್ಧನಾಗಿರುವಂತ ನನ್ನ ಕರ್ತನು ಪ್ರಿಯರೇ. ಹಾಗಾದರೆ ಈ ಲೋಕದಲ್ಲಿ ಆತನು ಹೇಳಿದಂತ ಮಾತು, ನನ್ನ ಪ್ರಸಂಗ ಇನ್ನೂ ಆರಂಭದಲ್ಲೇ ಇದೆ. ಇನ್ನು ಸುಮಾರು ವಚನಗಳಿವೆ. ಆತನು ಮನುಷ್ಯನಾಗಿ ಮತ್ತೆ ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ. ಪ್ರಿಯರೇ, ಅವಕಾಶ ಸಿಕ್ಕಿದ್ರೆ, ದೇವರ ಕೃಪೆ ಸಿಕ್ಕಿದ್ರೆ ನಿಮ್ಮೊಟ್ಟಿಗೆ ನಾನು ಇದ್ದು ಈ ವಾಕ್ಯ ಭಾಗಗಳು ನಿಮ್ಮನ್ನ, ಈ 17 ಜನರು ನಿಮ್ಮನ್ನ ಆಶೀರ್ವದಿಸಲಿ. ಆತನ ಸೇವೆ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದಾಗ ಆತನು ಎಂತ ತ್ಯಾಗವನ್ನ ಮಾಡಿದನು, ಪಾಪಿಗಳ ಕಾಲುಗಳನ್ನು ತೊಳೆದನು. ಪ್ರಿಯರೇ, ನಾವೇನ್ ಮಾಡಬೇಕು? ಆತನು ಎಷ್ಟು ಆದರಣೆ, ದಿಕ್ಕಿಲ್ಲದವರನ್ನು ಪರಾಂಬರಿಸುವಂತ ಹಾಸ್ಪಿಟ್ಲ್ಗಳಲ್ಲಿ ಸೇವೆ ಮಾಡುವಂತವ ನರ್ಸ್ಗಳನ್ನ ನೋಡ್ರಿ, ಹಗಲು ರಾತ್ರಿ ಅವ್ರು ಯಾರು ದಿಕ್ಕಿಲ್ಲದವರನ್ನ ಆಶ್ರಯಿಸಿ ಅವರನ್ನ ದೇವರು ತಕ್ಕ ಕಾಲದಲ್ಲಿ ತನ್ನ ಕಾರ್ಯಗಳನ್ನ ಮಾಡುವನಾಗಿದ್ದಾನೆ. ಆ ಸೇವೆ ಕರ್ತನದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರಿಗೋಸ್ಕರ. ಹಾಗೆ ಉತ್ತಮ ವಾಕ್ಯವನ್ನ ಮೊದಲು ತನ್ನ ಮಗಳು ಉತ್ತಮ ಅಂಕಗಳನ್ನ ಪಡೆದಂತ ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಆ ಕುಟುಂಬಕ್ಕಾಗಿ ದೇವರು 96 ಅಂದ್ರೆ ಸಾಧಾರಣವಲ್ಲ. ಅವಳನ್ನ ನಾವು ನೆನಪು ಮಾಡಿಕೊಳ್ಳೋಣ. ಎಷ್ಟೋ ಮಕ್ಕಳು ಸಹಾಯಕ್ಕಾಗಿ ಅವರು ಮನಸ್ಸುಳ್ಳವರಾಗಿದ್ದಾರೆ. ಅವರಿಗೋಸ್ಕರ ಸಹಿತ ನಾವು ಪ್ರಾರ್ಥನೆ ಮಾಡೋಣ. ಮನುಷ್ಯನ ಕುಮಾರನ ಸೇವೆ ಇಂದು ಸಹ ಲೋಕದಲ್ಲಿ ನಡೆಯುತ್ತಾ ಇದೆ ಪ್ರಿಯರೇ. ಅದಕ್ಕಾಗಿಯೂ ಸಹ ಪ್ರಾರ್ಥನೆ ಮಾಡೋಣ, ಸೇವೆ ಮಾಡೋಣ. ಆತನು ಹೇಳಿದಂತ ಆಜ್ಞೆಗಳನ್ನ ಕೈಗೊಂಡು ನಡೆಯೋಣ. ನೆರೆ ಹೊರೆಯನಂತೆ ನಾವು ಆತನನ್ನ ಪ್ರೀತಿ ಯೇಸು ಕ್ರಿಸ್ತನಂತೆ ಪ್ರೀತಿ ಮಾಡೋಣ. ಆತನಲ್ಲಿ ಪಕ್ಷಪಾತವಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡುವಂತ ನನ್ನ ಕರ್ತನು ಪ್ರಿಯರೇ. ಹಾಗಾಗಿ ಈ ವಾಕ್ಯ ಸಂದೇಶವನ್ನ ಕೊಟ್ಟದಂತ CBFC ಸೈಮನ್ ಬ್ರದರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಅವರ ಸೇವೆಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ, ಅವರ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೆ. CBFC ಸೇರಿ ಬಂದಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿ, ಕ್ರಿಸ್ತನು ಮನಸ್ಸು ನಿಮ್ಮಲ್ಲೇ ಯಾವಾಗಲೂ ಸದಾ ಇರಲಿ, ನಿಮ್ಮಲ್ಲಿರಲಿ ಎಂಬುದಾಗಿ ಫಿಲಿಪ್ಪಿ ಪತ್ರಿಕೆಯನ್ನು ನಾವು ನೋಡುತ್ತೇವೆ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು. ಆಗ ಮಾತ್ರ ನಮಗೆ ಈ ಮನುಷ್ಯನ ಜೀವಿತ ಜಯದ ಜೀವಿತ ಪ್ರಿಯರೇ. ಆತನ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡಿದ್ದಾನೆ. ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.